ಬಾಗಲಕೋಟೆಯಲ್ಲಿ ಉಪಕದನದ ಕಾವು ಜೋರಾಗಿದೆ. ಇವತ್ತು ಹಿಂದೂ ಹುಲಿ ಪ್ರಚಾರದ ಅಖಾಡಕ್ಕಿಳಿತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರವಾಗಿ ಮತಬೇಟೆಗೆ ಹಿಂದೂ ಹುಲಿ ಅಖಾಡಕ್ಕಿಳಿತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ ವೀರಣ್ಣ ಚರಂತಿಮಠ್ ಅವರ ಪರವಾಗಿ ಕಣಕ್ಕಿಳಿತಾ ಇರುವಂತಹ ಅಖಾಡದಲ್ಲಿ ಪ್ರಚಾರಕ್ಕಿಳಿತಾ ಇರುವಂತಹ ಪಂಚಮಸಾಲಿ ಸಮುದಾಯದ ಲಿಂಗಾಯತ ಪಂಚಮಸಾಲಿ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡ್ತಾ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಬ್ಬರದ ಪ್ರಚಾರ ಇವತ್ತು ಬಾಗಲಕೋಟೆಯಲ್ಲಿ ಮೇಳೈಸಲಿದೆ. ಉಚ್ಚಾಟನೆಯ ನಡುವೆಯೂ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಕೆಲ ಹೊತ್ತಿನಲ್ಲಿ ಪಂಚಮಸಾಲಿ ಸಭೆ ಕೂಡ ಯತ್ನಾಳ್ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಮತಬೇಟೆಯನ್ನ ನಡೆಸುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಮತಗಳ ಮೇಲೆ ಕಣ್ಣು ನೆಟ್ಟಿರುವಂತಹ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಮತಗಳ ಕ್ರೋಢೀಕರಣಕ್ಕೆ ಈ ಮೂಲಕ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಚರಂತಿಮಠ ಆಹ್ವಾನಕ್ಕೆ ಓಗೊಟ್ಟಂತಹ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ನಡುವೆಯೂ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಪಂಚಮಸಾಲಿ ಮುಖಂಡರ ಜೊತೆ ಯತ್ನಾಳ್ ಮಹತ್ವದ ಸಭೆಯನ್ನು ಇವತ್ತು ನಡೆಸುತ್ತಿದ್ದಾರೆ. ಕೆಲ ಹೊತ್ತಲ್ಲೇ ಪಂಚಮಸಾಲಿ ಸಭೆಯನ್ನ ಯತ್ನಾಳ್ ನಡೆಸುತ್ತಿದ್ದಾರೆ. ಯತ್ನಾಳ್ ಅವರ ಆಗಮನ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ್ತಷ್ಟು ಬಲ ತಂದುಕೊಟ್ಟಂತಾಗುವುದಂತೂ ನಿಸ್ಸಂಶಯ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಕ್ಷೇತ್ರದ ಮತದಾರರಲ್ಲಿ, ಅದರಲ್ಲೂ ಬಿಜೆಪಿ ಮತದಾರರಲ್ಲಿ ಲಿಂಗಾಯತ ಪಂಚಮಸಾಲಿ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಇದೇ ಕಾರಣಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪ್ರಚಾರದ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ಅದು ವೀರಣ್ಣ ಚರಂತಿಮಠ್ ಅವರ ಮನವಿಗೆ ಸ್ಪಂದಿಸಿ ಯತ್ನಾಳ್ ಅವರು ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದ್ರೆ ಬಾಗಲಕೋಟೆ ಅಂತ ಬಂದಾಗ ಈ ಬೈ ಎಲೆಕ್ಷನ್ ನಲ್ಲಿ ವೀರಣ್ಣ ಚರಂತಿಮಠ್ ಬಿಜೆಪಿ ಅಭ್ಯರ್ಥಿ ಆಗಿದ್ದು ಒಂದು ಒಳ್ಳೆ ಒಪಿನಿಯನ್ ಕೂಡ ಸಿಗ್ತಾ ಇದೆ ಅವರಿಗೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಹಾಗಾಗಿ ಜಿದ್ದಾಜಿದ್ದಿನ ಈ ಉಪಚುನಾವಣಾ ಕದನದಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಈ ಕುತೂಹಲ ಇದೆ. ಆದರೆ ಇದೆಲ್ಲ ಬೆಳವಣಿಗೆ ನಡುವೆ ಸ್ಟಾರ್ ಪ್ರಚಾರಕರನ್ನ ಕಣಕ್ಕಿಳಿಸ್ತಾ ಇರುವಂತಹ ಬಿಜೆಪಿ ಇವತ್ತು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಣಕ್ಕಿಳಿಸುವಂತಹ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಅಂದ್ರೆ ಪ್ರಚಾರಕ್ಕೆ ಬರ್ತಾ ಇರುವಂಥದ್ದು ಯತ್ನಾಳ್ ಅವರು, ಅದು ವೀರಣ್ಣ ಚರಂತಿಮಠ್ ಅವರ ಒಂದು ಕರೆಯ ಮೇರೆಗೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಬಾಗಲಕೋಟೆಯಲ್ಲಿ ಹಿಂದೂ ಹುಲಿ ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದು ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಯತ್ನಾಳ್ ಅವರ ಆಗಮನ ಮತ್ತಷ್ಟು ನೆರವಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೇ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಆದಂತಹ ವೀರಣ್ಣ ಚರಂತಿಮಠ್ ಇರುವಂಥದ್ದು. ಚರಂತಿಮಠ್ ಆಹ್ವಾನಕ್ಕೆ ಓಗೊಟ್ಟು ಯತ್ನಾಳ್ ಬಾಗಲಕೋಟೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಿಂದೂ ಹುಲಿ ಬಾಗಲಕೋಟೆಗೆ ಎಂಟ್ರಿ ಕೊಡ್ತಾ ಇರುವಂಥದ್ದು ಒಂದಷ್ಟು ಪ್ಲಸ್ ಆಗಬಹುದು. ಪಂಚಮಸಾಲಿ ಮತಗಳು ಕ್ರೋಢೀಕರಣ ಆಗಲಿಕ್ಕೆ ಇದು ಸಹಾಯಕವಾಗುತ್ತೆ ಅನ್ನುವಂಥದ್ದಿದೆ. ಇನ್ನು ಕೆಲ ಹೊತ್ತಲ್ಲೇ ಪಂಚಮಸಾಲಿ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಪಂಚಮಸಾಲಿ ಮುಖಂಡರ ಸಭೆಯನ್ನ ಯತ್ನಾಳ್ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗೋವಿಂದ ಕಾರಜೋಳ, ಶ್ರೀರಾಮುಲು ಸೇರಿದಂತೆ ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ಸ್ಟಾರ್ ಪ್ರಚಾರಕರೇ ವೀರಣ್ಣ ಮತಗಟ್ಟೆ ಪರವಾಗಿ ಪ್ರಚಾರವನ್ನು ನಡೆಸಿರುವಂಥದ್ದು ನಾವು ನೋಡ್ತಿದ್ವಿ. ಮತ್ತೊಂದು ಕಡೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ದೂರವೇ ಉಳಿದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ದೂರವೇ ಉಳಿದಿದ್ರು ಕೂಡ ಬಿ.ವೈ. ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ತಾ ಇರುವಂಥದ್ದನ್ನು ಅವ್ರು ನಿಲ್ಲಿಸಿಲ್ಲ. ರೆಬಲ್ ನಾಯಕರಲ್ಲಿ ಯತ್ನಾಳ್ ಅವರೇ ಪ್ರಮುಖರು. ಸೊ ಅಂಥ ಯತ್ನಾಳ್ ಬಿಜೆಪಿ ಪರವಾಗಿ ಕಣದಲ್ಲಿರುವಂಥ ವೀರಣ್ಣ ಚರಂತಿಮಠ್ ಅವರ ಕರೆಗೆ ಹೋಗ್ಬಿಟ್ಟು ಈ ವೇಳೆ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ಬಾಗಲಕೋಟೆಗೆ ಅನ್ನುವಂಥದ್ದು ಇಲ್ಲಿ ವಿಶೇಷ. ಸೊ ಹಾಗಾಗಿ ಯತ್ನಾಳ್ ಅವರ ಆಗಮನ ಸಹಜವಾಗಿಯೇ ವೀರಣ್ಣ ಚರಂತಿಮಠ್ ಅವರಿಗೆ ಮತ್ತಷ್ಟು ಬೂಸ್ಟ್ ತಂದುಕೊಡ್ಲಿದೆ, ಒಂದು ಸ್ಫೂರ್ತಿಯನ್ನು ತಂದುಕೊಡ್ಲಿದೆ ಪ್ರಚಾರದಲ್ಲಿ. ಮತ್ತಷ್ಟು ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ್ ಪರವಾಗಿ ಮತ ಕೇಳುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪಂಚಮಸಾಲಿ ಲಿಂಗಾಯತ ಮತಗಳು ಕ್ರೋಢೀಕರಣವಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವೀರಣ್ಣ ಚರಂತಿಮಠ್ ಇದ್ದಾರೆ. ಮತ್ತು ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಮುಖಂಡರ ಸಭೆಯನ್ನು ಕೂಡ ನಡೆಸ್ತಿದ್ದಾರೆ ಯತ್ನಾಳ್ ಅನ್ನುವಂಥದ್ದು ಬಹಳ ವಿಶೇಷ. ಹಾಗಾಗಿ ಬಾಗಲಕೋಟೆಯಲ್ಲಿ ಹಿಂದೂ ಹುಲಿ ಇವತ್ತು ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ವೀರಣ್ಣ ಚರಂತಿಮಠ್ ಮತಬೇಟೆಯನ್ನ ಇವತ್ತು ಬಾಗಲಕೋಟೆಯಲ್ಲಿ ನಡೆಸ್ತಾ ಇದ್ದಾರೆ. ಪ್ರಚಾರ ಮತ್ತಷ್ಟು ಜೋರಾಗ್ತಾ ಇದೆ. ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಡ್ತಾ ಇದ್ದು ವೀರಣ್ಣ ಚರಂತಿಮಠ್ ಪರವಾಗಿ ಪ್ರಚಾರವನ್ನು ನಡೆಸಲಿದ್ದಾರೆ ಯತ್ನಾಳ್ ಅವರು. ಪ್ರಮುಖವಾಗಿ ಬಾಗಲಕೋಟೆ ಜಿದ್ದಾಜಿದ್ದಿನ ಈ ಅಖಾಡದಲ್ಲಿ ವೀರಣ್ಣ ಚರಂತಿಮಠ್ ಗೆಲ್ತಾರಾ ಈ ಕುತೂಹಲ ಇದೆ. ಯತ್ನಾಳ್ ಅವರು ಇವತ್ತಿನಿಂದ 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಬೀಡು ಬಿಡ್ತಾ ಇದ್ದು ವೀರಣ್ಣ ಚರಂತಿಮಠ್ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ಈ ಹಿಂದೆ ಯತ್ನಾಳ್ ಅವರ ಪ್ರಚಾರದ ಬಗ್ಗೆ ಅಸಮಾಧಾನ ಇದ್ರೂ ಕೂಡ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಅವರು ಯಾರು ಬೇಕಾದರೂ ಪ್ರಚಾರಕ್ಕೆ ಬರಬಹುದು, ಅವ್ರನ್ನ ನಾವು ಸ್ವಾಗತಿಸ್ತೀವಿ ಅಂತ ಹಸಿರು ನಿಶಾನೆ ಕೂಡ ತೋರಿಸಿದ್ರು.
BSY ಅವರೇ ಬೆಂಬಲವನ್ನು ಕೊಟ್ಟಿದ್ದು. ಸೊ ಇದೆಲ್ಲವೂ ಕೂಡ ವೀರಣ್ಣ ಚರಂತಿಮಠ ಅವರು ಯತ್ನಾಳ್ ಅವರನ್ನ ಕರೆತರಲಿಕ್ಕೆ ಕಾರಣ ಆಯಿತು ಪ್ರಚಾರಕ್ಕೆ. ಆ ಮೂಲಕ ಒಂದು ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ನಗರ ಪ್ರದೇಶಗಳಲ್ಲಿನ ಹಿಂದೂ ಮತಗಳನ್ನು ಒಗ್ಗೂಡಿಸೋದಕ್ಕೆ ಯತ್ನಾಳ್ ಅವರ ಪ್ರಖರ ಭಾಷಣಗಳು ನೆರವಾಗುತ್ತೆ ಅನ್ನುವಂಥದ್ದು ಬಹುಶಃ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಯಾಕಂದರೆ ಬಿಜೆಪಿಗೆ ಇದು ಸಹಕಾರಿಯಾಗಬಹುದು. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ರು ಕೂಡ ಯತ್ನಾಳ್ ಅವರ ಆಗಮನ ಅದು ವೀರಣ್ಣ ಚರಂತಿಮಠ ಅವರ ಕರೆಗೆ ಹೋಗೊಟ್ಟು ಅವರು ಆಗಮಿಸ್ತಾ ಇರುವಂಥದ್ದು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗಬಹುದು. ಹಿಂದೂ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಇದು ಸಹಾಯಕವಾಗಬಹುದು. ಮತ್ತು ಯತ್ನಾಳ್ ಅವರು ಸಾಮಾನ್ಯವಾಗಿ ಪ್ರಖರವಾದಂಥ ಭಾಷಣವನ್ನು ಮಾಡೋದ್ರಲ್ಲಿ ಎತ್ತಿದ ಕೈ. ಹಾಗಾಗಿ ಆ ಭಾಷಣಗಳು ಬಿಜೆಪಿಗೆ ಸಹಕಾರಿಯಾಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಚರಂತಿಮಠ ಅವರ ನಂಬಿಕೆ ಕೂಡ ಹೌದು. ಸೊ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈಗಾಗಲೇ ಪ್ರಚಾರ ನಡೆಸ್ತಾ ಇರೋದ್ರಿಂದ ಯತ್ನಾಳ್ ಅವರ ಎಂಟ್ರಿ ಚುನಾವಣಾ ಕಣಕ್ಕೆ ಹೊಸ ತಿರುವನ್ನ ನೀಡುವುದಂತೂ ಗ್ಯಾರಂಟಿ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಇವತ್ತು ಬಾಗಲಕೋಟೆಯ ವಿವಿಧ ವಾರ್ಡ್ಗಳಲ್ಲಿ ಯತ್ನಾಳ್ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಭಾಗವಹಿಸಲಿದ್ದಾರೆ. ಜೊತೆಗೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೂ ಇದು ಸಹಾಯಕವಾಗಲಿದೆ ಯತ್ನಾಳ್ ಅವರ ಆಗಮನ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.